ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಡಿಸೆಂಬರ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 5ನೇ ತಾರೀಕಿನಂದು ವಕ್ರವಾದಂತಹ ಗುರುಗ್ರಹ ಮಿಥುನ ರಾಶಿಗೆ, 6ನೇ ತಾರೀಕಿನಂದು ಬುಧಗ್ರಹ ವೃಶ್ಚಿಕ ರಾಶಿಗೆ, 7ನೇ ತಾರೀಕಿನಂದು ಕುಜಗ್ರಹ ಧನಸ್ಸು ರಾಶಿಗೆ, 15ನೇ ತಾರೀಕಿನಂದು ರವಿಗ್ರಹ ಧನಸ್ಸು ರಾಶಿಗೆ, 20ನೇ ತಾರೀಕಿನಂದು ಶುಕ್ರಗ್ರಹ ಧನಸ್ಸು ರಾಶಿಗೆ, 29ನೇ ತಾರೀಕಿನಂದು ಬುಧಗ್ರಹ ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರುಗ್ರಹ ನಿಮಗೆ ಈಗ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ಒಂದು ಸ್ವಲ್ಪ ಒತ್ತಡ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಂದರೆ ನೀವೇನೋ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತೀರಲ್ಲ, ಅದರಲ್ಲಿ ಇನ್ನೂ ಕೂಡ ಆಗಿಲ್ಲ, ಸಮಯ ಆಗ್ತಾ ಇದೆ, ಅದು ಕೂಡ ಕೆಲಸ ಆಗಿಲ್ಲ ಅಂತ ಹೇಳುವಂಥದ್ದು ಇರಬಹುದು. ಈ ರೀತಿಯಾಗಿ ಒಂದಷ್ಟು ಒತ್ತಡಗಳು ನಿಮ್ಮ ಮೇಲೆ ಉಂಟಾಗುತ್ತೆ ಉದ್ಯೋಗದ ವಿಚಾರದಲ್ಲಿ. ಇನ್ನು ಶುಕ್ರಗ್ರಹ ನಿಮಗೆ ಈ ಮಾಸದಲ್ಲಿ ಅಷ್ಟಮ ಭಾವ ಮತ್ತು ನವಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಈ ಶುಕ್ರಗ್ರಹದಿಂದ ನಿಮಗೆ ಅನೇಕ ವಿಧವಾದಂತಹ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ನೋಡಿ, ಹಣಕಾಸಿನ ಆಗಮನ ಇತ್ಯಾದಿಗಳೆಲ್ಲ ತುಂಬ ಚೆನ್ನಾಗಿ ಉಂಟಾಗುತ್ತೆ. ಶನಿಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ನಿರ್ಧಾರಗಳು, ಏನೋ ಹಣವನ್ನು ಹೂಡಿಕೆ ಮಾಡುವಂಥದ್ದು ಇರಬಹುದು ದೊಡ್ಡ ಪ್ರಮಾಣದಲ್ಲಿ, ಅಂಥದ್ದನ್ನೆಲ್ಲ ಈ ಮಾಸದಲ್ಲಿ ನೀವು ಮಾಡದೇ ಇರುವಂಥದ್ದೇ ಉತ್ತಮ. ನೋಡಿ, ಹಣಕಾಸಿನ ಆಗಮನ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗೇ ಆಗುತ್ತೆ ಈ ಮಾಸದಲ್ಲಿ. ಆದರೆ ಹಣದ ಹೂಡಿಕೆಯನ್ನು ಮಾಡುವಂಥದ್ದು ಇರ್ಬೋದು, ಅಂಥದ್ದನ್ನೆಲ್ಲ ಈ ಮಾಸದಲ್ಲಿ ನೀವು ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ಉದ್ಯೋಗಕ್ಕಾಗಿ ದೂರ ಪ್ರಯಾಣ ಮಾಡುವಂತಹ ಯೋಗ ಅಂತ ಹೇಳುವಂಥದ್ದು ನಿಮಗೆ ಈ ಮಾಸದಲ್ಲಿದೆ. ನೀವೇನೋ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತೀರಲ್ಲ, ಆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕಾಗಿ ಒಂದಷ್ಟು ದೂರದ ಪ್ರದೇಶಗಳಿಗೆ ಪ್ರಯಾಣವನ್ನು ಮಾಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಇನ್ನು ರವಿಗ್ರಹ ಮತ್ತು ಕುಜಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಕೋಪ ಒಂದು ಸ್ವಲ್ಪ ಹೆಚ್ಚಾಗಿ ಕಾಡುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನಿಮಗೆ ಕೋಪ ಉಂಟಾಗುತ್ತೆ. ರವಿ ಮತ್ತು ಕುಜಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಆದಷ್ಟು ತಾಳ್ಮೆಯನ್ನು ವಹಿಸಿ ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಆಧ್ಯಾತ್ಮಿಕ ವಿಚಾರಗಳಲ್ಲೆಲ್ಲ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಹೋಗುವಂತಹ ಒಂದು ಯೋಗ ಇದೆ. ಧಾರ್ಮಿಕ ಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು, ಒಟ್ಟಲ್ಲಿ ಈ ಮಾಸದಲ್ಲಿ ಒಂದಷ್ಟು ಪ್ರವಾಸ ಮಾಡುವಂತಹ ಯೋಗ ಇದೆ. ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳಿಗಾಗಿರಬಹುದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ರೀತಿಯಾಗಿ ಒಂದಷ್ಟು ಪ್ರವಾಸವನ್ನು ಮಾಡುವಂತಹ ಯೋಗ ಅಂತ ಹೇಳುವಂಥದ್ದಿದೆ. ಇನ್ನು ರವಿಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ವಿವಾದಗಳಿದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಮುಖ್ಯವಾಗಿ ನೀವು ಈ ಮಾಸದಲ್ಲಿ ಚಾಡಿ ಮಾತುಗಳನ್ನು ನಂಬಿ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಾರ್ದು. ಯಾರೋ ಬಂದು ಏನನ್ನೋ ಹೇಳ್ತಾರೆ ನಿಮಗೆ, ಆ ವ್ಯಕ್ತಿ ಹಾಗೆ, ಅವನು ನಿಮ್ಮ ಬಗ್ಗೆ ಈ ಥರ ಮಾತಾಡ್ತಿದ್ದ ಅಂತೆಲ್ಲ, ನೀವು ಅದನ್ನು ನಂಬ್ಕೊಂಬಿಟ್ಟು ಆ ವ್ಯಕ್ತಿಗೆ ಹೋಗಿ ಬೈಯುವಂಥದ್ದು ಇರಬಹುದು, ಇನ್ನೊಂದು ಏನೋ ಮಾಡುವಂಥದ್ದು ಇರ್ಬೋದು, ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಯಾರೋ ಏನೋ ಹೇಳಿದ್ರು ಅಂಥೇಳಿ ಅದನ್ನು ಕೇಳ್ಕೊಂಡು ನೀವು ನಿರ್ಧಾರ ತೆಗೆದುಕೊಳ್ಬಾರ್ದು. ನೀವೇ ಸ್ವತಃ ವಿಮರ್ಶೆ ಮಾಡಿ ನೋಡಬೇಕು, ನೀವೇ ಸ್ವತಃ ಪರೀಕ್ಷೆ ಮಾಡಿ ನೋಡಬೇಕು, ಹೌದೋ ಅಲ್ವೋ ಅಂಥೇಳಿ. ಯಾರೋ ಹೇಳಿದ್ದನ್ನು ಕೇಳ್ಕೊಂಡೆಲ್ಲ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅನೇಕ ವಿಧವಾದಂತಹ ಸಮಸ್ಯೆಗಳು ಉಂಟಾಗುತ್ತೆ. ಇನ್ನು ನಿಮ್ಮನ್ನು ನೀವು ಈ ಮಾಸದಲ್ಲಿ ಆದಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತೀರಿ. 4 ಜನಕ್ಕೆ ಉಪಯೋಗವಾಗುವಂತಹ ಕೆಲಸಗಳನ್ನು ಮಾಡುವಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ. ಬುಧಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಶತಂಜೀವಿನೋ ರಂಧ್ರಗೆ ರಾಜಪುತ್ರೆ ಭವಂತೀಹ ದೇಶಾಂತರೇ ವಿಶ್ರುತಾಸ್ತೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ
ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಕಮ್ಮಿ ಆಗುತ್ತೆ. ಹಾಗೆ ಒಂದಷ್ಟು ನಿಮಗೆ ಪ್ರಸಿದ್ಧಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ, ಒಂದಷ್ಟು ಸನ್ಮಾನಗಳು ಇತ್ಯಾದಿಗಳೆಲ್ಲ ನಿಮಗೆ ಪ್ರಾಪ್ತಿ ಆಗುತ್ತೆ. ಇನ್ನೊಂದು, ಈ ಹಿಂದೆ ನಿಮ್ಮಿಂದ ಸಹಾಯವನ್ನು ಪಡೆದಿದ್ದಂತಹ ವ್ಯಕ್ತಿಗಳು ನಿಮಗೆ ಈ ಮಾಸದಲ್ಲಿ ಕೃತಜ್ಞತೆಯನ್ನು ಸೂಚಿಸ್ತಾರೆ. ನಿಮ್ಮಿಂದ ಈ ಹಿಂದೆ ಏನೋ ಒಂದಷ್ಟು ಸಹಾಯ ಉಂಟಾಗಿರುತ್ತೆ ಒಂದಷ್ಟು ವ್ಯಕ್ತಿಗಳಿಗೆ, ಅವರೆಲ್ಲ ಹೇಳ್ತಾರೆ ನಿಮ್ಮಿಂದ ಆ ಸಮಯದಲ್ಲಿ ನಮಗೆ ಇಷ್ಟೊಂದು ಸಹಾಯ ಉಂಟಾಗಿತ್ತು, ಧನ್ಯವಾದಗಳು ಅಂಥೇಳಿ ಒಂದಷ್ಟು ಕೃತಜ್ಞತೆಗಳು ನಿಮ್ಮ ಬಗ್ಗೆ ಈ ಹಿಂದೆ ನೀವು ಮಾಡಿದಂತಹ ಒಂದಷ್ಟು ಒಳ್ಳೆಯ ಕೆಲಸಗಳಿಗೆಲ್ಲ ಕೃತಜ್ಞತೆಯನ್ನು ಕೇಳುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ನಿಮಗೆ ಈ ಮಾಸದಲ್ಲಿದೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಹಿಂದೆಯೇ ನಾನು ಹೇಳಿದಂತೆ ಒಂದು ಸ್ವಲ್ಪ ನೀವು ಕೋಪದ ನಿಯಂತ್ರಣವನ್ನು ಮಾಡಿಕೊಳ್ಬೇಕಾಗತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೋಪ ಬರುತ್ತೆ. ಹಾಗಂತೇಳಿ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನೆಯಲ್ಲಿರೋರ ಮೇಲೆಲ್ಲ ಕೂಗಾಡುವಂಥದ್ದು ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ. ವಿದ್ಯಾರ್ಥಿಗಳು ಹೆಚ್ಚಿಗೆ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಹಣಕಾಸಿನ ಆಗಮನ ಎಲ್ಲ ತುಂಬ ಚೆನ್ನಾಗೇ ಆಗುತ್ತೆ, ಆದರೆ ಹಣದ ಹೂಡಿಕೆಯನ್ನು ಮಾಡುವಂಥದ್ದು ಬೇಡ ಈ ಮಾಸದಲ್ಲಿ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಉತ್ತಮವಾಗಿದೆ, ಆದರೆ ಚಾಡಿ ಮಾತನ್ನು ಕೇಳಿ ನೀವು ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಹೋಗಬಾರ್ದು. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.